ಇನ್ನು ನಂಬರ್ ಗೇಮ್ ಶುರು ಮಾಡಿದಾರ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಶಾಸಕರ ಸಹಿ ಸಂಗ್ರಹ ಆಗ್ತಾ ಇದೆ. ಹೊಸ ಶಾಸಕರ ಜೊತೆಗೆ ಡಿಕೆಶಿ ನಿರಂತರವಾಗಿ ಸಂಪರ್ಕವನ್ನ ಇಟ್ಟುಕೊಳ್ತಾ ಇದ್ದಾರೆ. ಅದಕ್ಕೆ ಹಲವು ದಿನಗಳಿಂದಲೂ ಅವರೊಬ್ಬೊಬ್ಬರನ್ನೇ ಮೀಟ್ ಮಾಡ್ತಾ ಇರೋದು, ಆ ಪ್ಲೇಸ್ಗೆ ಹೋಗುವಂಥದ್ದು, ಆ ಭಾಗದ ಶಾಸಕರುಗಳನ್ನ ಮೀಟ್ ಮಾಡ್ತಾ ಇರೋದು. ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ಆಗಿರೋದು ವೀರೇಂದ್ರ ಪಪ್ಪಿ ಅವರನ್ನ ಮೀಟ್ ಮಾಡಿರೋದು. ಹೀಗೆ ಶಾಸಕರುಗಳ ಒಂದು ವಿಶ್ವಾಸವನ್ನ ತಮ್ಮ ಕಡೆಗೆ ಒಲಿಸಿಕೊಳ್ಳುವಂತಹ ಕೆಲಸವನ್ನ ಇದೀಗ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹೊಸ ಶಾಸಕರ ಜೊತೆಗೆ ಡಿಕೆಶಿ ನಿರಂತರ ಸಂಪರ್ಕವನ್ನ ಇಟ್ಕೊಳ್ಳೋದ್ರ ಹಿಂದಿರುವ ಮರ್ಮ ಏನು, ಲೆಕ್ಕಾಚಾರ ಏನು? 30ಕ್ಕೂ ಹೆಚ್ಚು ಮಂದಿ ಹೊಸಬರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಶಾಸಕರ ಬೆಂಬಲ ಪಡೆಯಲು ಡಿಕೆಶಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಬಣ ಸಿದ್ದರಾಮಯ್ಯ ಪರವಾಗಿ, ಮತ್ತೊಂದು ಬಣ ಡಿಕೆಶಿ ಪರವಾಗಿ. ಆದ್ರೆ ಮತ್ತೊಂದು ಬಣ ಇದ್ದಿಲ್ಲ, ಅದು ತಟಸ್ಥ ಬಣ. ಆ ಬಣದವರನ್ನು ಸಂಪರ್ಕಿಸಿ ನೀವು ನಮ್ಮ ಬೆಂಬಲಕ್ಕೆ ಇರಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಪಾಳ್ಯದಲ್ಲಿ ನಂಬರ್ ಗೇಮ್ ರಾಜಕೀಯ ಯಾವ ರೀತಿಯಾಗಿದೆ, ಈಗ ಯಾರ್ಯಾರು ಈ ವಿಚಾರದಲ್ಲಿ ಏನೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನೋಡೋಣ. ಈಗ ಸೆಂಟ್ರಲ್ ಜೈಲ್ಗೆ ಹೋಗಿದ್ದೆ. ನಮ್ಮ MLAಗಳು ಪಾಪ ರಾಜಕೀಯವಾಗಿ ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆಸಿ ಅವ್ರನ್ನ ಎಲ್ಲ ಜೈಲ್ಗೆ ಹಾಕಿದ್ದಾರೆ. ಅವರಿಬ್ಬರಿಗೂ ಮಾತಾಡಿ ಧೈರ್ಯ ಹೇಳ್ಬಿಟ್ಟು ಬಂದ್ವಿ. ಆದರೆ ನಾನು ಹೇಳ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಸರ್ಕಾರ ಬರ್ಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಗ್ಯಾರಂಟಿಗಳಿಗೆ ಅವ್ರದ್ದು ಒಂದು ರುಜು ಇದೆ. ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀವಿ. ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ಸಮಯದಲ್ಲಿ ಅವರು ಒಂದು ಅವಕಾಶ ಡಿಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗಿದೆ ಅಂತ ಹೇಳಕ್ ಬಯಸ್ತೇನೆ. ಸೊ ಈಗ ಇಡೀ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಗೊಂದಲ ಅಲ್ಲ, ಇಡೀ ರಾಜ್ಯದ ಜನರಿಗೂ ಕೂಡ ಇದು ಗೊಂದಲ. ಯಾಕಂದ್ರೆ ಕಾಂಗ್ರೆಸ್ನವರೇ ಈ ರೀತಿಯಂತಹ ಗೊಂದಲವನ್ನ ಸೃಷ್ಟಿ ಮಾಡಿರೋದು. ಆಯಾ ಬಣದ ಅವರ ಆಪ್ತರಾಗಿರ್ಬೋದು ಅಥವಾ ಆಯಾ ಬಣದ ಶಾಸಕರುಗಳೇ ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ರಾಜ್ಯದಲ್ಲೂ ಕೂಡ ಇದೀಗ ಹೌದಾ ಸಿಎಂ ಕಂಟಿನ್ಯೂ ಆಗ್ತಾರಾ ಇಲ್ವಾ, ಸಿಎಂ ಚೇಂಜ್ ಆಗ್ತಾರಾ, ಡಿಕೆಶಿ ಸಿಎಂ ಆಗ್ತಾರಾ, ಹೀಗೆ ನೂರಾರು ಗೊಂದಲಗಳನ್ನ, ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದು ಕಾಂಗ್ರೆಸ್ನವರೇ. ಆಯಾ ಅವರ ಆಪ್ತರುಗಳಿದ್ದಾರೆ, ಅವರ ಏನು ಬಣದವರು ಇದ್ದಾರೆ, ಅವ್ರುಗಳೇ ಇಂತಹ ಒಂದು ಹೇಳಿಕೆಗಳನ್ನ ಕೊಟ್ಟು ಸೃಷ್ಟಿ ಮಾಡ್ತಾ ಇದ್ದಾರೆ ಅತಂತ್ರ ಸ್ಥಿತಿ ಅಥವಾ ಗೊಂದಲದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಇದಕ್ಕೆ ತೆರೆ ಬೀಳೋದು ಯಾವಾಗ? ಈ ಒಂದು ತೆರೆ ಎಳೆಯುವಂತಹ ಹಿನ್ನೆಲೆಯಲ್ಲೇ ಖರ್ಗೆ ಬಂದಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನಂಬರ್ ಗೇಮ್ ಲೆಕ್ಕಾಚಾರಗಳನ್ನ ಕೂಡ ಈಗ ಮಾಡ್ತಿದ್ದಾರೆ. ಸಂಖ್ಯಾಬಲದ ವಿಚಾರವನ್ನ ಇದೀಗ ಸಿದ್ದರಾಮಯ್ಯ ಅವರ ಆಪ್ತರು ಹೇಳ್ತಾ ಇದ್ದಾರಲ್ಲ, ಸಿದ್ದರಾಮಯ್ಯ ಬಣದವರು ಈಗ ನಿಮ್ಗೆ ಸಂಖ್ಯಾಬಲ ಇಲ್ಲ, ಶಾಸಕರ ಬಲ ಇಲ್ಲ ಅಂತ ಏನು ಹೇಳ್ತಿದಾರಲ್ಲ, ಅದಕ್ಕೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಯಾರ್ಯಾರನ್ನ ಮೀಟ್ ಮಾಡಬೇಕು, ಯಾರ್ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಿ ಯಾವತ್ತಿಗೂ ನಾನು ನಿಮ್ ಜೊತೆ ಇದ್ದೀನಿ ಅನ್ನುವಂತಹ ಒಂದು ಭರವಸೆಯನ್ನ, ನಂಬಿಕೆಯನ್ನ ಹುಟ್ಟಿಸಿ ನನ್ನ ಕಷ್ಟ ಕಾಲದಲ್ಲಿ ನೀವು ಕೂಡ ನನ್ನ ಜೊತೆ ಇರಬೇಕು ಅನ್ನುವಂತಹ ರೀತಿಯಾದಂತಹ ಮಾತುಕತೆಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇರುವಂತದ್ದು. ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರಾ? ಆ ರೀತಿಯ ಲೆಕ್ಕಾಚಾರಗಳನ್ನು ಇದೀಗ ಅವರು ಹಾಕಿಕೊಳ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರೇ ಹೇಳುವ ಹಾಗೆ ನಿನ್ನೆ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಎಷ್ಟು ಜನ ಹೋಗಿದ್ದಾರೆ ಡೆಲ್ಲಿಗೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ಆ ಮಾತಿನ ಅರ್ಥ ಏನು? ಯಾರು ಕೂಡ ಆ ಕಡೆ ಇಲ್ಲ, ಹೋದವರೆಲ್ಲ ಏನು ಕೆಲವೊಂದು ವಿಚಾರಗಳಿಗೆ ಅಥವಾ ಕೃಷಿಯ ವಿಚಾರನೋ ಅಥವಾ ಬೇರೆ ಬೇರೆ ಏನು ತಮ್ಮ ಖಾತೆಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬೇಕಾಗಿ ಅವರು ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಯಾರು ಕೂಡ ಆ ಕಡೆ ಅಧಿಕಾರ ಹಂಚಿಕೆ ಮಾಡಿ ಅಂತ ಕೇಳೋದಕ್ಕೆ ಹೋದಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು. ಈ ಮೂಲಕ ಯಾರು ಕೂಡ ಆ ಒಂದು ಬಣದಲ್ಲಿ ಇಲ್ಲ, ಸಂಖ್ಯಾಬಲ ಇಲ್ಲ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ, ಪರೋಕ್ಷವಾಗಿ ಅದನ್ನ ಹೇಳುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಅದುವೇ ದೊಡ್ಡ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ಗೆ ಟೆನ್ಷನ್ಗೆ ಕಾರಣ ಆಗಿರೋದು. ಕಾರಣ ನನಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ, ನನ್ನ ಶಾಸಕರ ಬಲ ಏನು ನಾನ್ ತೋರಿಸ್ತೀನಿ ಅಂತ ಹೇಳಿ ಸಹಿ ಸಂಗ್ರಹದ ಕೆಲಸವೂ ಕೂಡ ಆಗ್ತಾ ಇದೆ, ಒತ್ತಡ ಹೇರುವ ಕೆಲಸ ಆಗ್ತಾ ಇದೆ. ಇಲ್ಲಿ ನನ್ನ ಹತ್ರ ಇಷ್ಟು ಜನ ಶಾಸಕರು ಇದ್ದಾರೆ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಏನೇನು ಆಗ್ತಾ ಇದೆ ಇದೀಗ ಡಿಕೆಶಿ ಬಣದಲ್ಲಿ ಅನ್ನುವಂಥದ್ದು, ಡಿಕೆಶಿಯ ಲೆಕ್ಕಾಚಾರ ಏನು. ತಿಮ್ಮೇಗೌಡರು, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸಂಖ್ಯಾಬಲದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಒಂದು ಕಡೆ
DK ಕೂಡ ಇದು ಎಲ್ಲೋ ಒಂದ್ ಕಡೆ ಏನಪ್ಪ ಈ ರೀತಿಯಾಗಿ ಶಾಸಕರ ಬಲ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ಟಕ್ಕರ್ ಕೊಡುವ ಪ್ರಯತ್ನ ನಿನ್ನೆ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಿ ನಾವು. ಅಂದ್ರೆ ನನ್ನ ಜೊತೆ ಇದ್ದಾರೆ 140 ಶಾಸಕರು ಅನ್ನೋದನ್ನ ಹೇಳಿದ್ರು ಅವರು. ಇಂತಹ ಸಂದರ್ಭದಲ್ಲಿ ಈ ಒಂದು ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಪ್ರೂವ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಆಗ್ತಾ ಇದೆ ತೆರೆಮರೆಯಲ್ಲಿ? ನವಿತಾ ಜೈನ್, ಬಹಳ ಮುಖ್ಯವಾಗಿ ನಿನ್ನೆ ಮೈಸೂರಿನಲ್ಲಿ CM ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಒಂದು ಮರುಪ್ರಶ್ನೆಯನ್ನು ಹಾಕ್ತಾರೆ. ಎಷ್ಟು ಜನ ಡೆಲ್ಲಿಗೆ ಹೋಗಿದ್ದಾರೆ, ಯಾರ್ಯಾರು ಹೇಳಿ ಎನ್ನುವಂತ ಒಂದು ನಿಟ್ಟಲ್ಲಿ ಇದು ಪರೋಕ್ಷವಾಗಿ DCM DK ಶಿವಕುಮಾರ್ ಅವ್ರಿಗೆ ಸಂಖ್ಯಾಬಲ ಇಲ್ಲ, ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಒಂದು ನಿಟ್ಟಲ್ಲಿ ವ್ಯಂಗ್ಯವನ್ನ ಮಾಡಿದ್ರು. ಸೊ ಹೀಗಾಗಿ DCM DK ಶಿವಕುಮಾರ್ ಅವರ ಬಣ ಇದೀಗ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಯ್ತಾ ಅಂತದೊಂದು ಚರ್ಚೆ ಇದೀಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಎಸ್ಪೆಷಲಿ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಇದೀಗ DCM DK ಶಿವಕುಮಾರ್ ಮತ್ತೆ ಅವರ ಒಂದು ಬಣದ ಶಾಸಕರುಗಳು ಇದೀಗ ಸಹಿ ಸಂಗ್ರಹಕ್ಕೆ ಅಂತದೊಂದು ಚರ್ಚೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಇರಬೇಕು, ಶಾಸಕರ ಬಲವೂ ಕೂಡ ನನಗಿದೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ DK ಶಿವಕುಮಾರ್ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ DCM ಬಣದ ಶಾಸಕರು, ಸಚಿವರು ಎಲ್ಲರೂ ಕೂಡ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರುಗಳು ತೀರ್ಮಾನ ಆಗ್ಬೇಕು ಅನ್ನುವಂತ ನಿಟ್ಟಲ್ಲಿ ಒಂದ್ ರೀತಿ ಶಾಸಕರ ಬಲ ಇದೆ ಅನ್ನೋ CM ಸಿದ್ದರಾಮಯ್ಯನವರಿಗೆ ಅನ್ನುವಂತ ಒಂದು ನಿಟ್ಟಲ್ಲಿ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಇದೀಗ CM ಹುದ್ದೆಗೆ ಏರ್ಬೇಕು ಅಂದ್ರೆ ಶಾಸಕರ ಮುಖ್ಯ ಎಂಬುದನ್ನು ಅರಿತಿರ್ತಕ್ಕಂಥ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಏನು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರನ್ನ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 30 ಹೆಚ್ಚು ಮಂದಿ ಹೊಸಬರಿಗೆ ಟಿಕೆಟ್ ಅನ್ನ DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ನನ್ನನ್ನ ಬೆಂಬಲಿಸಬಹುದು ಅನ್ನುವಂತ ಒಂದು ವಿಶ್ವಾಸ DK ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದ್ ಕಡೆಯಾಗಿ ತಟಸ್ಥ ಬಣದಲ್ಲಿರ್ತಕ್ಕಂಥ ಶಾಸಕರುಗಳನ್ನು ಕೂಡ ಸಂಪರ್ಕವನ್ನ ಮಾಡಿರ್ತಕ್ಕಂಥ DK ಶಿವಕುಮಾರ್ ಬಣದ ಶಾಸಕರುಗಳು ಮತ್ತೆ ನಾಯಕರುಗಳು ನೋಡಿ ಯೋಚನೆ ಮಾಡಿ DK ಶಿವಕುಮಾರ್ ಇನ್ನಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಇರ್ತಾರೆ, ಅವರನ್ನ ಬೆಂಬಲಿಸೋದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತ ಒಂದು ಮಾತುಗಾರಿಕೆ ಮೂಲಕವಾಗಿ ಆ ಒಂದು ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಎನ್ನಲಾದಂತ ಒಂದು ವಿಚಾರ ಏನು ಅಂದ್ರೆ, ಈಗ ಶಾಸಕರ ಸಹಿ ಸಂಗ್ರಹಕ್ಕೂ ಮುಂದಾದಂತ DK ಶಿವಕುಮಾರ್ ಅವರ ಬಣ, DK ಶಿವಕುಮಾರ್ ಅವ್ರಿಗೂ ಕೂಡ ಶಾಸಕರ ಇದೆ, DK ಶಿವಕುಮಾರ್ ಅವರು ಕೂಡ ಎಲ್ಲಾ ಶಾಸಕರ ವಿಶ್ವಾಸವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಇವತ್ತಿನ ಒಂದು ಮಹತ್ವದ ಚರ್ಚೆ. ನವಿತಾ ಜೈನ್, ಅಂದ್ರೆ ಈಗ ಸಹಿ ಸಂಗ್ರಹದ ಮೂಲಕ ಇದೀಗ ಮತ್ತೆ ಇನ್ನಷ್ಟು ಒತ್ತಡವನ್ನ ಹೇರುವಂತಹ ಕೆಲಸ ಇಲ್ಲಿ ಮಾಡಬಹುದು. ಬಟ್ ಹೈಕಮಾಂಡ್ ನಿರ್ಧಾರ ಏನು? ಯಾಕಂದ್ರೆ ಈಗಾಗಲೇ ಬಿಹಾರ ಚುನಾವಣೆ ಫಲಿತಾಂಶದಿಂದ ಕಂಗೆಟ್ಟಿರುವಂತಹ ಕಾಂಗ್ರೆಸ್ ಇಲ್ಲಿ ಅಂತಹ ಒಂದು ಕೆಲಸವನ್ನ ಮಾಡೋದಕ್ಕೆ ಮುಂದಾಗತ್ತಾ ಅಥವಾ ಮನವೊಲಿಸುವ ಕೆಲಸ ಆಗಬಹುದಾ ಇಲ್ಲಿ? ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಕೂಡ ಎಲ್ಲೊಂದ್ ಕಡೆಗೆ ಅತಂತ್ರ ಪರಿಸ್ಥಿತಿಯಲ್ಲಿ ಇದೆಯಾ. ಯಾಕಂತ ಹೇಳಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ ಈ ಒಂದು ಅಧಿಕಾರ ಹಸ್ತಾಂತರ ವಿಚಾರ ಅಂದ್ರೆ ಪವರ್ ಶೇರಿಂಗ್ ವಿಚಾರ ಜೀವಂತವಾಗಿ ಇಟ್ಕೊಂಡೇ ಬಂದ್ರು. ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಪರವಿರೋಧ ಚರ್ಚೆಗಳಾದವು, ಗೊಂದಲಗಳು ಕೂಡ ಆದ್ವು. ಆದ್ರೂ ಕೂಡ ಹೈಕಮಾಂಡ್ ಎಲ್ಲೋ ಒಂದ್ ಕಡೆಗೆ ಇದ್ರ ಬಗ್ಗೆ ಒಂದು ಖಡಕ್ ಸಂದೇಶವನ್ನ ರವಾನೆ, ಮತ್ತೊಂದ್ ಕಡೆಗೆ ಒಂದು ಸ್ಪಷ್ಟನೆಯೂ ಕೂಡ ಕೊಡ್ಲಿಲ್ಲ. ಇದೀಗ ಏನು ಪರಿಸ್ಥಿತಿ ಬಿಗಡಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಒಂದ್ ರೀತಿ ಕ್ಲಾರಿಟಿಯನ್ನ ಕೊಡ್ಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ. ಆ ಕಡೆ ಸಂಪುಟ ಪುನರಚನೆ ಮೂಲಕವಾಗಿ ಒಂದು ಸ್ಪಷ್ಟನೆಗೆ ಬಿಗಿಪಟ್ಟನ್ನ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಇತ್ತ ನಾಯಕತ್ವ ಬದಲಾವಣೆ ಮಾಡಿ ನನಗೂ ಕೂಡ ಒಂದು ಅವಕಾಶವನ್ನ ಕೊಡಿ ಅನ್ನುವಂತ ಒಂದು ನಿಟ್ಟಲ್ಲಿ DCM DK ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಉಭಯ ನಾಯಕರಿಬ್ಬರು ಪಟ್ಟು ಸಡಿಲಿಸಿದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಹಜವಾಗಿ ಒಂದು ಸ್ಪಷ್ಟನೆಯನ್ನ ಕೊಡ್ಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ರಾಹುಲ್ ಗಾಂಧಿಯವರವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಇವತ್ತು ಸಂಜೆ ಉಭಯ ನಾಯಕರಿಬ್ಬರು ಕೂಡ ಅಂದ್ರೆ ಸಂಜೆ 6 ಗಂಟೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದಾಶಿವನಗರದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇಂದು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ DK ಶಿವಕುಮಾರ್ ಮತ್ತೆ ಅವರ ಸಹೋದರ DK ಸುರೇಶ್ ಅವರು ಕೂಡ ಭೇಟಿ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ದೆಹಲಿಯಿಂದ ಬಂದಿರತಕ್ಕಂಥ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಕಳಿಸಿರ್ತಕ್ಕಂಥ ಸಂದೇಶವನ್ನು ಒತ್ತು ತಂದಿದ್ದಾರಾ, ಇವತ್ತೇ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರಾ ಅಥವಾ ಸಂಧಾನ ಏನಾದ್ರೂ ಹಚ್ಚುತ್ತಾರಾ? ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ, ವ್ಯಾಖ್ಯಾನಗಳು, ವಿಮರ್ಶೆಗಳು ಕೂಡ
ಸದ್ಯಕ್ಕೆ ಹೊರಹೊಮ್ಮಿರ್ತಕ್ಕಂಥದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಈ ಕ್ಷಣದ ಅಪ್ಡೇಟ್ಸ್ಗೆ. ಅಂತೂ ನಾವು ನೋಡ್ತಾ ಇದೀವಲ್ಲ, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕ್ರಾಂತಿಗಳ ವಿಚಾರ ಅಂತ ಹೇಳಿ ಬಂದಾಗ ಯಾರು ಕೂಡ ಹೇಳಿಲ್ಲ. ಈಗ ಕಾಂಗ್ರೆಸ್ನಲ್ಲೇ ಆಗ್ತಾ ಇರುವ ಕ್ರಾಂತಿ ಅವರವರೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಒಂದ್ ಕಡೆ ಸಿದ್ದರಾಮಯ್ಯವರು ತಾನು ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಆ ಪಟ್ಟಕ್ಕಾಗಿ ಕಂಟಿನ್ಯೂಯೇಷನ್ನ ಒಂದು ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೀಗ DK ಶಿವಕುಮಾರ್ ಅವರು ಈ ಸಲನೂ ನಾನು CM ಆಗಿಲ್ಲ ಅಂದ್ರೆ ಇನ್ಯಾವಾಗ, ನನಗೊಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಆ ಬಿಗಿಪಟ್ಟು ಇದೀಗ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ.